ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಡೆಲಿಷಿಯಸ್ ಆಗಿ ಅಷ್ಟೇ ಈಸಿಯಾಗಿ ಕೊಕೊನಟ್ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾರ್ಮಲ್ ತೆಂಗಿನಕಾಯಲ್ಲೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಎಳ್ನೀರಲ್ಲೂ ಸಹ ಮಾಡ್ಕೋಬೋದು. ತುಂಬ ಸಿಂಪಲ್ ಆ್ಯಂಡ್ ಈಸಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಎಟ್ ಫಸ್ಟ್ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಹಿಂದೆಗಡೆ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ, ಅದನ್ನು ಬೇಕಾದರೆ ನೀವು ತೆಗ್ದಾಕ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಯೂಸ್ ಮಾಡ್ಬೋದು. ಸೊ ಅದೆಲ್ಲೂ ಸಹ ನಮಗೆ ಕಲರ್ ಗೊತ್ತಾಗೋದಿಲ್ಲ. ಇದನ್ನು ನಾನೀಗ ಚೆನ್ನಾಗಿ ವಾಶ್ ಮಾಡಿ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಆದಷ್ಟು ಹಸಿ ತೆಂಗಿನಕಾಯಿ ಅಂದರೆ ಫ್ರೆಶ್ ತೆಂಗಿನಕಾಯಲ್ಲಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈಗ ಈ ರೀತಿ ತುರ್ಕೊಂಡಿರೋದನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಣಕೊಬ್ಬರಿಯಲ್ಲಿ ಮಾಡಿಕೊಂಡ್ರೆ ನಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಒಣಕೊಬ್ಬರಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆಯ್ಲಿ ಫೀಲ್ ಬರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಸೊ ನಾನಿಲ್ಲಿ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಟೆಂಡರ್ ಕೊಕೊನಟ್ ಅದನ್ನು ಸಹ ಯೂಸ್ ಮಾಡ್ಬೋದು, ಅಂದರೆ ಎಳ್ನೀರಲ್ಲಿ ಬರುತ್ತೆ ಅಲ್ವಾ ತೆಂಗಿನಕಾಯಿ, ಅದನ್ನು ಸಹ ಯೂಸ್ ಮಾಡ್ಬೋದು. ಅದರಲ್ಲಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾನೀಗ ಸದ್ಯಕ್ಕೆ ಈ ತೆಂಗಿನಕಾಯಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಫುಲ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಂಪ್ಲೀಟಾಗಿ ಅದರಲ್ಲಿರೋ ಹಾಲೆಲ್ಲ ಸಪ್ರೇಟ್ ಆಗಬೇಕು, ಅಷ್ಟು ತನಕ ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಅಗಲವಾಗಿರೋ ಬೌಲ್ ಅಥವಾ ಬಾಣಲಿ ಯಾವುದಾದ್ರೂ ಆಗಿರ್ಬೋದು. ಸೊ ಅದರಲ್ಲಿ ನಾವು ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ತೆಂಗಿನಕಾಯಿ ತುರಿ ಏನಿದೆ ಅಲ್ವಾ ಅದನ್ನು ಯೂಸ್ ಮಾಡೋದಿಲ್ಲ, ಅಂದರೆ ಇದರಲ್ಲಿರೋ ಹಾಲು ಮಾತ್ರನೇ ನಮಗೆ ಬೇಕಾಗೋದು. ಇದ್ರ ಜೊತೆಗೆ ಎಕ್ಸ್ಟ್ರಾ ಹಾಲು ಅಂದರೆ ಪ್ಯಾಕೆಟ್ ಹಾಲು ಬರುತ್ತಲ್ವ, ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಮಾಡ್ತಾರೆ. ಬಟ್ ಆ ರೀತಿ ಮಾಡೋದಕ್ಕಿಂತ ಈ ರೀತಿನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈಗ ತೆಂಗಿನಕಾಯಿದು ತುರಿ ಇವಾಗ ನಾನು ಹಾಲನ್ನ ಏನು ಇದರಿಂದ ತೆಗ್ದಿದ್ದೀನಿ. ಸೊ ಇದನ್ನು ಮತ್ತೆ ಇನ್ನೊಂದು ಸರಿ ನಾನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಸೇಮ್ ಈಗ ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿಯೇ ಇನ್ನೂ ಒಂದು ಸರಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಈ ರೀತಿ ಡಬಲ್ ಟೈಮ್ ಮಾಡೋದಕ್ಕಿಂತ ಒಂದೇ ಸರಿನೂ ಸಹ ಮಾಡ್ಕೋಬೋದು. ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಇದರಲ್ಲಿರೋ ಮಿಲ್ಕ್ನ ನಾವು ತಗೋಬೋದು ಅನ್ನೋ ಒಂದು ರೀಸನ್ಗೆ ಮತ್ತೆ ಇನ್ನೊಂದು ಸರಿ ಗ್ರೈಂಡ್ ಮಾಡಿ ಸೇಮ್ ಇವಾಗ ಯಾವ ರೀತಿ ನಾನು ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿನೇ ಮಾಡ್ತಾ ಇದ್ದೀನಿ. ಈ ರೀತಿ ಫಿಲ್ಟರಲ್ಲಿ ಮಾಡ್ಕೋಬೋದು, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ವೈಟ್ ಕ್ಲೀನ್ ಆಗಿರೋಂಥ ಕಾಟನ್ ಬಟ್ಟೆಲೂ ಸಹ ನಾವು ಇದನ್ನು ಹಾಕಿ ಗಟ್ಟಿಯಾಗಿ ಅದನ್ನು ಟರ್ನ್ ಮಾಡಿದ್ರೆ ಇದರಲ್ಲಿರೋ ಹಾಲೆಲ್ಲ ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ನಾನು ಇದರಲ್ಲಿ ಎಲ್ಲೂ ಸಹ ಜಾಸ್ತಿ ವಾಟರ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋವಾಗ ಒಂದು ಹಾಫ್ ಕಪ್ ಅಷ್ಟು ವಾಟರ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದು. ಸೊ ಆ ರೀತಿ ತೆಗ್ದಾದ್ಮೇಲೆ ನಾನು ಇನ್ನೂ ಒಂದು ಸರಿ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಅಲ್ಲಲ್ಲಿ ತೆಂಗಿನಕಾಯಿ ಇರುತ್ತೆ ಅಲ್ವಾ, ಸ್ವಲ್ಪ ತೆಂಗಿನಕಾಯಿದು ತುರಿ ಏನಿರುತ್ತೆ ನಾವು ಎಷ್ಟೇ ಗ್ರೈಂಡ್ ಮಾಡ್ಕೊಂಡಿದ್ರು ಫಿಲ್ಟರ್ ಮಾಡುವಾಗ ಹೋಲ್ಸಲ್ಲಿ ಹೋಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇನ್ನೂ ಒಂದು ಸರಿ ಅದನ್ನು ಗ್ರೈಂಡ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೋಡಿ ಎಷ್ಟೊಂದಿದೆ ಅಂತ. ಸೊ ಈ ರೀತಿ ಇದು ಕಂಪ್ಲೀಟಾಗಿ ಹಾಲು ಕ್ಲೀನಾಗಿದ್ದರೆ ಮಾತ್ರನೇ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ತರಿಯಾಗಿ ಸಿಗ್ತಾ ಇದ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದ್ಸರಿ ಫಿಲ್ಟರ್ ಮಾಡ್ಕೊಂಡಿದ್ದಾಯಿತು. ಕಾಟನ್ ಬಟ್ಟೆಯಲ್ಲಿ ಮಾಡ್ಕೊಳ್ಳೋದಾದರೆ ಒಂದೇ ಸರಿನೇ ಫಿಲ್ಟರ್ ಮಾಡ್ಕೋಬೋದು. ಸೊ ಈಗ ನಾನು ಒಂದು ಅಗಲವಾಗಿರುವಂಥ ಪ್ಯಾನ್ನ ಇಟ್ಕೊಂಡು ಅದರಲ್ಲಿ ತೆಂಗಿನ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ಇನ್ನೂ ಒಂದು ಕಡೆ 6 to 8 ಟೇಬಲ್ ಸ್ಪೂನ್ಸ್ ಅಷ್ಟು ತೆಂಗಿನ ಹಾಲನ್ನ ಆ್ಯಡ್ ಮಾಡಿಕೊಂಡು ಅದರಲ್ಲಿ 5 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ನ ಎಲ್ಲೂ ಸಹ ಗಂಟಿಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ನೀವೇನಾದರೂ ದಪ್ಪ ಸೈಜಲ್ಲಿರುವಂತಹ ತೆಂಗಿನಕಾಯಿನ ತಗೊಂಡಿದ್ರೆ 4 to 5 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಇಲ್ಲ ಅಂತಂದರೆ ಅಂದರೆ ಕಡಿಮೆ ಹಾಲಿದೆ, ಜಸ್ಟ್ ನಮಗೆ ಒಂದು ಅರ್ಧ ಲೋಟದಷ್ಟು ಹಾಲು ಬಂದಿದೆ ಅಂತಂದರೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ ಆದರೆ ಸಾಕಾಗುತ್ತೆ. ಸೊ ಎಲ್ಲೂ ಸಹ ಲಂಪ್ಸ್ ಇಲ್ದಿರ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ತೆಂಗಿನ ಹಾಲು ಕಾಯ್ತಾ ಇದೆ ಅಲ್ವಾ, ಸೊ ಅದಕ್ಕೆ ನಾನು ಹಾಫ್ ಕಪ್ ಅಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅಂದರೆ ಜಸ್ಟ್ ಒಂದು ಸರಿ ಉಕ್ಕು ಬಂದರೆ ಸಾಕಾಗುತ್ತೆ, ತುಂಬ ಬಾಯ್ಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನಮಗೆ ತೆಂಗಿನ ಹಾಲು ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಕಾಣಿಸುತ್ತೆ, ಅದು ಹಾಲು ಹೊಡೆದಿರೋದಲ್ಲ, ಜಸ್ಟ್ ನಮಗೆ ಫೋಮ್ ಟೈಪ್ ಫಾರ್ಮ್ ಆಗಿದೆ ಅಷ್ಟೇ. ಅದನ್ನು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇದ್ರೆ ಹೋಗುತ್ತೆ. ಆ್ಯಂಡ್ ನಾವೀಗ ಮಿಕ್ಸ್ ಮಾಡ್ಕೊಂಡಿರೋಂಥ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಆ್ಯಡ್ ಮಾಡಿದಾದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಕೆಳಗಡೆ ಎಲ್ಲ. ಆ್ಯಂಡ್ ಇದು ಗಂಟಲ್ಲ, ನಾನು ಆಗಲೇ ಹೇಳಿದ್ನಲ್ವ ಫೋಮ್ ಟೈಪ್ ಫಾರ್ಮ್ ಆಗಿದೆ ಅಂತ, ಅದನ್ನು ಜಸ್ಟ್ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೇ ಅದು ಹೋಗ್ತಿದೆ ನೋಡಿ. ಸೊ ಕಂಟಿನ್ಯೂಸ್ ಆಗಿ ಇದನ್ನು ಕಲಿಸ್ತಾ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದು ನಮಗೆ ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಹಾರ್ಡ್ಲಿ ನಮಗೆ ಇದು 5 to 10 ಮಿನಿಟ್ಸ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ 10 ಮಿನಿಟ್ಸ್ ಒಳಗಡೆ ಗಟ್ಟಿ ಆಗುತ್ತೆ. ನಿಮ್ಗೇನಾದರೂ ಅದು ಬೇಗ ಗಟ್ಟಿ ಆಗಿಲ್ಲ ಅಂತಂದರೆ ನೀವು 15 ಮಿನಿಟ್ಸ್ವರೆಗೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೋದು. 10 to 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗೆ ಮಾಡಬೇಕಾಗತ್ತೆ. ತೀರಾ ತಣ್ಣಗೆ ಮಾಡಿದ್ರೆ ಪ್ಯಾನಲ್ಲೇ ಗಟ್ಟಿ ಆಗಿಬಿಟ್ರೆ ನಮಗೆ ಫಾರ್ಮ್ ಆಗೋದಿಲ್ಲ ಶೇಪ್ಸಲ್ಲಿ. ಸೊ ಜಸ್ಟ್ ರೂಮ್ ಟೆಂಪರೇಚರ್ ಇರಬೇಕಾದ್ರೆ ಒಂದು ಬೌಲ್ಗೆ, ಅಂದರೆ ನಿಮಗೆ
ಡಿಫ್ರೆಂಟ್ ಶೇಪ್ಸಲ್ಲಿರೋ ಯಾವುದೇ ಬೌಲ್ಗಾದರೂ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಈ ರೀತಿ ಇರೋವಂಥ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಡಿಫ್ರೆಂಟ್ ಶೇಪ್ಸ್ ಆರ್ ಡಿಸೈನ್ದು ಬೌಲ್ ಯಾವುದೇ ಇದ್ರೂ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಹೊರಗಡೆನೆ ತಣ್ಣಗೆ ಆದಮೇಲೆ 3 hours ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆಗಿರೋಂತಹ ಕೋಕೋನಟ್ ಪುಡ್ಡಿಂಗ್ ರೆಡಿ ಆಗಿರುತ್ತೆ. ಆ್ಯಂಡ್ ನಾವಿಲ್ಲಿ ಈ ರೀತಿ ತೆಂಗಿನಕಾಯಿದು ತುರಿ ಮಿಕ್ಕಿರುತ್ತೆ ಅಲ್ವಾ, ಇದನ್ನು ನಾವು ಯಾವುದಾದ್ರೂ ಪಲ್ಯ ಅಥವಾ ಸಾಂಬಾರು ಮಾಡಿದಾಗ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವೀಟ್ಸ್ ಮಾಡೋಗೂ ಸಹ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿಯೇ ಇರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ವ, ಅದನ್ನು ಮಾಡ್ಕೋಬೋದು. ಸೊ ಇದನ್ನು 3 hours ಫ್ರಿಜ್ಜಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು 3 hours ಆದಮೇಲೆ ಅಂದರೆ ಸೈಡ್ಸಲ್ಲೆಲ್ಲ ಈಸಿಯಾಗಿ ಡಿಮೋಲ್ಡ್ ಆಗ್ತಾ ಇದೆ. ಅದೇನೆ ನಾವು ಕುಕ್ ಮಾಡ್ಕೊಳ್ಳೋವಾಗ ಟೆಕ್ಸ್ಚರ್ ಯಾವ ರೀತಿ ಮಾಡ್ಕೊಂಡಿರ್ತೀವಿ ಅಷ್ಟು ಈಸಿಯಾಗಿ ಬರುತ್ತೆ. ತುಂಬ ರನ್ನಿ ಕನ್ಸಿಸ್ಟೆನ್ಸಿ ಏನಾದರೂ ಮಾಡ್ಕೊಂಡಿದ್ರೆ ಈ ರೀತಿ ಯಾವುದೇ ಶೇಪ್ಸ್ ನಮಗೆ ಫಾರ್ಮ್ ಆಗೋದಿಲ್ಲ. ಸೊ ನೋಡಿದ್ರಲ್ವ ಎಷ್ಟು ಸ್ಮೂತ್ ಆ್ಯಂಡ್ ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ. ನೋಡೋದಕ್ಕೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಆ್ಯಂಡ್ ನೀವಿದು ನೋಡ್ತಾ ಇರ್ಬೋದು, ಕೈಗೂ ಸಹ ಎಲ್ಲೂ ಅಂಟ್ತಾ ಇಲ್ಲ. ಜಸ್ಟ್ 2 to 3 hours ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಈಸಿ ಟೆಕ್ಸ್ಚರ್ ಫಾರ್ಮ್ ಆಗಿರುತ್ತೆ. ಯಾವುದೇ ರೀತಿ ಅಗರ್ ಜೆಲಿಟಿನ್ ಯಾವುದನ್ನು ಆ್ಯಡ್ ಮಾಡಿಲ್ಲ. ಸೊ ಅದೇ ರೀತಿಯೇ ಜಸ್ಟ್ 3 to 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಖತ್ ಈಸಿಯಾಗಿರುವಂತಹ ಕೋಕೋನಟ್ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ. ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ಇದಕ್ಕೇನು ತುಂಬ ಲಾಂಗ್ ಟೈಮ್ ಆಗೋದಿಲ್ಲ ಮಾಡೋದಕ್ಕೆ. ಸೊ ಈ ರೀತಿ ರೆಡಿ ಆದಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಪೌಡರ್ ಅಥವಾ ನಟ್ಸ್ ಯಾವುದನ್ನಾದರೂ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಕೋಕೋನಟ್ ಪುಡ್ಡಿಂಗ್ ರೆಡಿ ಆಗುತ್ತೆ. ಈಗಂತೂ ಸಮ್ಮರ್ಗೆ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸಲ್ಲೂ ಸಹ ಪುಡ್ಡಿಂಗ್ನ ಮಾಡಿಕೊಂಡು ತಿಂತಾರೆ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಸಮ್ಮರ್ ಸ್ಪೆಷಲ್ ರೆಸಿಪಿ ಆರ್ ಡಿಶ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಹಾಗೆ ಮನೇಲಿ ತೆಂಗಿನಕಾಯಿ ಡೆಫಿನೆಟ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ, ಇದಕ್ಕೆ ಹೊರಗಡೆ ಹೋಗಿ ಏನಾದರೂ ತಂದು ಮಾಡಬೇಕು ಅನ್ನೋವಂಥ ಅವಶ್ಯಕತೆ ಇರೋದಿಲ್ಲ. ಮನೇಲಿರೋವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಷ್ಟೇ ಬೇಗ ಮಾಡ್ಬೋದು. ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ. ಇಷ್ಟ ಆಗಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನೊಂದು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಬಾಯ್.